ಕಾಂಗ್ರೆಸ್ ಭವನದಲ್ಲಿ ತಾಲೂಕು ಪಂಚಾಯಿತಿ ಚುನಾವಣೆಯ ಪೂರ್ವಭಾವಿ ಸಭೆ. ನಮ್ಮ ಪಕ್ಷದಲ್ಲೇ ಇದ್ದುಕೊಂಡು ಪಕ್ಷದಲ್ಲಿ ಬಣಗಳ ಗೊಂದಲ ಸೃಷ್ಟಿಸುವ ಪಕ್ಷ ವಿರೋಧಿಗಳಿಗೆ ಮುಂದಿನ ದಿನಗಳಲ್ಲಿ ಪಕ್ಷದ ಹೈಕಮಾಂಡ್ ತಕ್ಕ ಪಾಠವನ್ನ ಕಲಿಸಲಿದೆ ಎಂದು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಹೇಳಿದ್ದಾರೆ. ನಗರದ ಕಾಂಗ್ರೆಸ್ ಭವನದಲ್ಲಿ ಭಾನುವಾರ ನಡೆದ ಮುಂಬರುವ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ್ದಾರೆ. ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ಸ್ಥಿತಿಗತಿ, ಪಕ್ಷ ವಿರೋಧಿ ಚಟುವಟಿಕೆ, ಪಕ್ಷ ಸಂಘಟನೆಗೆ ಕೈಗೊಳ್ಳುತ್ತಿರುವ ಕ್ರಮಗಳು, ಚಟುವಟಿಕೆಗಳ ಬಗ್ಗೆ ವಿಸ್ತೃತ ವರದಿಯನ್ನ ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷದ ಹೈಕಮಾಂಡ್ಗೆ ನೀಡಿದ್ದು, ಎಲ್ಲವನ್ನ ಗಮನಿಸುತ್ತಿರುವ ಪಕ್ಷದ ಹೈಕಮಾಂಡ್ ಪಕ್ಷ ವಿರೋಧಿಗಳನ್ನ ಪಕ್ಷದಿಂದ ಹೊರಹಾಕುವ ಕೆಲಸ ಸದ್ಯದಲ್ಲಿಯೇ ಮಾಡಲಿದೆ ಎಂದರು. ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ಕ್ಷೇತ್ರದಲ್ಲಿ ನಡೆದ ಗ್ರಾಮ ಪಂಚಾಯಿತಿ, ಪಿಎಲ್ಡಿ ಬ್ಯಾಂಕ್, ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸೋಲುವುದಕ್ಕೆ ನಮ್ಮ ಪಕ್ಷದಲ್ಲೇ ಇರುವ ಪಕ್ಷ ದ್ರೋಹಿಗಳೇ ಕಾರಣ. ಪಕ್ಷ ತಾಯಿ ಇದ್ದಂತೆ, ತಾಯಿಗೆ ದ್ರೋಹ ಮಾಡುವ ಕೆಲಸ ಬೇಡ. ಇಷ್ಟವಾಗದಿದ್ದಲ್ಲಿ ನೀವಾಗಿ ನೀವೇ ಹೊರಗೆ ಹೋಗಿ. ಆದರೆ ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಸೋಲಿಗೆ, ಪಕ್ಷದ ಹಿನ್ನಡೆಗೆ ಕಾರಣವಾಗಬೇಡಿ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ, ರಾಜೀವ್ ಗೌಡ, ಕೋಚಿಮಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ಮುಖಂಡರಾದ ಎನ್ ಮುನಿಯಪ್ಪ, ಡಿಪಿ ನಾಗರಾಜ್, ತಿಮ್ಮನಾಯಕನಹಳ್ಳಿ ಆನಂದ್, ಬೈರೇಗೌಡ, ಹಿರೇಬಲ್ಲ ರವಿಕುಮಾರ್, ಅಫ್ಸರ್ ಪಾಷಾ ಇನ್ನಿತರರು ಹಾಜರಿದ್ದರು. ವರದಿ ಮಿಥುನ್ ಕುಮಾರ್, ನಂದಿ ಟಿವಿ, ಶಿಡ್ಲಘಟ್ಟ. ಏನೇ ಇರಲಿ, ಈ ಸಾರಿ ನಮ್ಮ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಸದ್ಯದಲ್ಲೇ ಮೋಸ್ಟ್ಲಿ ಮಾರ್ಚ್ ಏಪ್ರಿಲಲ್ಲೇ ಹತ್ತಿರದಲ್ಲೇ ಎಲ್ರಿಗೂ ಸರ್ಪ್ರೈಸ್ ಆಗೋ ರೀತಿಯಲ್ಲಿ ಅನೌನ್ಸ್ ಆಗ್ಬೋದು. ಅದಕ್ಕೆ ಎಲ್ಲರೂ ಕೂಡ ಪ್ರಿಪೇರ್ ಆಗಿರಿ ಅನ್ನೋ ಒಂದು ಮಾತನ್ನು ಕೂಡ ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಹೈಕಮಾಂಡ್ ಯಾರು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಆ ಒಂದು ಕಿವಿ ಮಾತು ಹೇಳಿದ್ದಾರೆ. ಅದಕ್ಕೆ ನೀವು ಒಂದು ಪೂರ್ವಭಾವಿ ಸಭೆ ಕೂಡ ಕರೆದು ತಾಲೂಕಿನಲ್ಲಿ ಎಲ್ಲ ಯಾರು ಅದಕ್ಕೆ ಆಸ್ಪಿರೆಂಟ್ಸ್ ಇರ್ತಾರೆ ಅವ್ರನ್ನ ಈಗಲಿಂದ ಕೂಡ ಎಚ್ಚೆತ್ಕೊಂಡು ಕೆಲಸ ಮಾಡೋಕ್ಕೆ ಹೇಳಿ ಅಂತಲೂ ಒಂದು ಮಾತನ್ನು ಕೂಡ ತಿಳಿಸಿದ್ದಾರೆ. ಅಧಿಕೃತ ಅಭ್ಯರ್ಥಿಯಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು, ಈಗಾಗಲೇ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು ಬೇಡ. ನಮ್ಮ ಮುಖಂಡರುಗಳು ತಿಳಿಸ್ತಿದ್ರು, ಸೋತ ದಿನಾನೇ ಕಾಂಗ್ರೆಸ್ ಪಕ್ಷದಲ್ಲಿ ಸೋತ ದಿನಾನೇ ಕಾಂಗ್ರೆಸ್ ಭವನದಲ್ಲಿ ಬಂದು ಮೀಟಿಂಗ್ ಮಾಡೋದು ಏನಂತ, ನಮ್ಮದು ಉಸಿರಿರೋ ತನಕ ನಾವು ಇಲ್ಲೇ ಇರ್ತೀವಿ, ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಂತ ಮಾತೇ ಇಲ್ಲ. ಯಾವುದೇ ಒಂದು ಸಣ್ಣ ಚುನಾವಣೆ ಬರಲಿ ನಿಮ್ಮ ಜೊತೆಯಲ್ಲಿ ನಿಲ್ತೀನಿ, ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆ ಪ್ರಕಾರ ನಮ್ಮ ಉಸಿರು ತನಕ ಇಲ್ಲೇ ಇರ್ತೀವಿ, ಏನೇ ಆಗಲಿ ಕಾಂಗ್ರೆಸ್ ಅಧ್ಯಕ್ಷರ ಹತ್ರ ಕೂಡ ವಿಚಾರ ತಂದಿದ್ದೀನಿ. ಅವ್ರು ಹೇಳಿದ್ರು ಕೂಡ ಏನಂತ ಹೇಳಿದ್ರೆ, ಪಕ್ಷ ವಿರೋಧಿ ಕೆಲಸ ಮಾಡಿದವ್ರಿಗೆ ಯಾರಿಗೂ ಬಿಟ್ಟಿಲ್ಲ, ಪಕ್ಷದಿಂದ ನಾವು ಕಿತ್ತು ಒಗ್ದಿದ್ದೀವಿ, ಉಚ್ಚಾಟನೆ ಮಾಡಿದ್ದೀವಿ. ಮುಂದೆ ಕೂಡ ಯಾವುದೇ ಒಂದು ಚುನಾವಣೆ ಬರಲಿ, ಆ ಚುನಾವಣೆಯಲ್ಲಿ ಪಕ್ಷದಲ್ಲಿ ಇದ್ರೆ ಪಕ್ಷಕ್ಕೆ ನಿಷ್ಠೆಯಾಗಿರ್ಬೇಕು, ಇಲ್ವಾ ಹೋಗ್ಲಿ ಎದುರಲ್ಲೇ ವರ್ಕ್ ಮಾಡಲಿ, ಮನೇಲೇ ಎತ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಯಾವತ್ತೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಕೆಪಿಸಿಸಿ ಅಧ್ಯಕ್ಷರು ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಮುಂದೆ ಬರುವಂಥ ಚುನಾವಣೆಯಲ್ಲಿ ನಮ್ಮ ಜೊತೆಲೇ ಇಟ್ಕೊಂಡು ನಮ್ಮ ಚೂರಿ ಹಾಕಂಥ ಕೆಲಸಗಳು ಯಾರು ಮಾಡ್ತಾರೆ, ಖಂಡಿತ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಅಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ನಾವೆಲ್ಲ ನಮ್ಮ ಅಧ್ಯಕ್ಷರ ಕಡೆಯಿಂದಲೇ ಮಾಡಿಸುವಂಥ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಸಂದರ್ಭದಲ್ಲಿ ಹೇಳ್ತಿದ್ದೀವಿ. ಈಗ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ವಿಚಾರದಲ್ಲಿ ಹೇಳ್ತಿದ್ದೀನಿ, ಕೆಲವ್ರು ಏನು ಮಾಡೋದು, ನನ್ನ ಜೊತೆಲಿದ್ರೆ ನಾನು ಟಿಕೆಟ್ ಕೊಡಿಸ್ತೀನಿ, ನನ್ನ ಜೊತೆಲಿದ್ರೆ ಇದು ಮಾಡಿಸ್ತೀನಿ ಅನ್ನೋದು ಸುಮ್ಮನೆ ಅವ್ರ ಕೈಯಲ್ಲಿ ಪಾಪ ಇಲ್ಲ ಸಲ್ಲದು ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡೋದು ಬಿಟ್ಬಿಟ್ಟು ಅವ್ರ ಮನೆ ಕೆಲಸ ಮಾಡಿಸ್ಕೊಳ್ಳೋದು, ಅವ್ರು ತೊಳಸ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಅವನ್ನೆಲ್ಲ ಖಂಡಿತ ಬಿಡಬೇಕು ಅನ್ನೋ ಮಾತನ್ನು ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ಮಾಡಬೇಕಾ, ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಭವನ ಕೂತ್ಕೋಬೇಕು, ಇಲ್ಲಿ ಬಂದು ಪಕ್ಷ ಸಂಘಟನೆ ಮಾಡಲಿ, ಏನು ಬೇಕಾದರೂ ಮಾಡಲಿ, ಅದನ್ನು ಬಿಟ್ಟು ಇಲ್ಲದೆ ಇರೋದನ್ನೆಲ್ಲ ಖಂಡಿತ ಮಾಡಬಾರ್ದು ಅನ್ನೋ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಟಿಕೆಟ್ ಬಂದರೆ ಕಾಂಗ್ರೆಸ್ಸು, ಇಲ್ಲ ಅಂತಂದರೆ ಬೇರೆ ಪಕ್ಷ ನೋಡೋಣ ಅನ್ನೋ ಮಾತಿಲ್ಲ. ನಮ್ಮ ಉಸಿರಿರೋ ತನಕ ಹೇಳ್ತಿದ್ದೀವಿ, ಕಾಂಗ್ರೆಸ್ಸೇ ನಮ್ಮ ಪಕ್ಷ, ಯಾರೇ ಇರಲಿ ಅವರೇ ಅವರೇ ನಮ್ಮ ಅಭ್ಯರ್ಥಿ. ನಾನೇ ಇರಲಿ ನಮ್ಮ ಅಭ್ಯರ್ಥಿ, ನಮ್ಮವ್ರು ಯಾರೇ ನಿಂತಿರಲಿ ಅವರೇ ನಮ್ಮ ಅಭ್ಯರ್ಥಿಗಳು. ಕಾಂಗ್ರೆಸ್ ಪಕ್ಷ ಅಂತಂದರೆ ಇವಾಗ ಎಲ್ಲ ಹೇಳ್ತಿದ್ರೆ ನಮ್ಮ ತಾಯಿ ಇದ್ದಂತೆ ಅಂತ, ಅದು ಕೂಡ ಈಗ ಹೇಳ್ತಿದ್ದೀನಿ. ಯಾರೇ ಇರಲಿ ನಮ್ಮಲ್ಲಿ ಪಕ್ಷ ವಿರೋಧಿ ಕೆಲಸಗಳು ಮಾಡಿರ್ತಾರೆ, ಅಂಥವ್ರನ್ನ ಕ್ಷಮಿಸಿ ಮತ್ತೆ ಮಣ್ಣು ಕೆಲಸ ಮಾಡಬೇಡಿ, ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೀವಿ ಅಂತ ಹೇಳಿದ್ಮೇಲೆ ಕೂಡ ತಿರುಗಿ ಮಣ್ಣು ಕೆಲಸ ಯಾರೂ ಕೂಡ ಮಾಡಬಾರ್ದು. ಅದಕ್ಕೆ ಹೇಳ್ತೀವಿ, ಪಕ್ಷಕ್ಕೆ ಬಂದಿದ್ದಾಗ ಎಲ್ಲರೂ ಬಂದಿದ್ದಾರೆ, ಯಾರ ಮುಖಂಡರುಗಳಿರ್ಬೋದು, ನಮ್ಮ ಕಾರ್ಯಕರ್ತರಿರ್ಬೋದು, ಒಂದು ಸಾರಿ ತಿಳಿದು ತಪ್ಪು ಮಾಡಿರ್ತಾರೆ. ಒಂದು ಸಾರಿ ಬಂದ ಮೇಲೆ ನಮ್ಮವ್ರಿಗೆ ಬ್ಲಾಕ್ ಮೇಲ್, ಏನಂದರೆ ಬ್ಲಾಕ್ ಮೇಲು, ನನ್ನ ಜೊತೆ ಕಾಂಗ್ರೆಸ್ ಮುಖಂಡರುಗಳನ್ನ ಇಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೊಡೆಯೋ ಪರಿಸ್ಥಿತಿ ಹೆಂಗೆ ಅಂದರೆ, ಎಲ್ಲೋ ಹೋದರೆ ಎರಡು ಬಣ ಮಾಡೋದು. ಹೆಂಗೆ ಅಂದರೆ, ಇಲ್ಲೋಗಿ ಪಕ್ಷದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದ್ದರೆ,
ಇಲ್ಲಿ ಗುಡಿಯಪ್ಪನವ್ರು ಬಂದ್ಬಿಟ್ಟಿದ್ದಾರೆ, ಇವರು ಈ ಬಣಕ್ಕೆ ಸೇರ್ಬಿಟ್ಟಿದ್ದಾರೆ ಅಂತ. ಎಲ್ಲ ನಮ್ಮ ಬಣ, ಯಾವ ಬಣ? ಕಾಂಗ್ರೆಸ್ ಬಣ. ಸುಮ್ಮನೆ ಇಲ್ಲದೇ ಇರೋ ಬಣಗಳು ಹಾಕೋದು, ಇಲ್ಲದೇ ಇರೋ ರೂಪಿಸೋದು, ಅದನ್ನ ಮಣ್ಣು ತಿನ್ನುವ ಕೆಲಸ ಯಾರು ಕೂಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ.